ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ನಾನು ಇವತ್ತು ತೋರಿಸುವಂಥ ರೆಸಿಪಿ ಒಂದು ಹೆಲ್ತಿಯಾಗಿರುವಂತಹ ಪ್ರೋಟೀನ್ ಪೌಡರನ್ನ ತೋರಿಸ್ತಾ ಇದ್ದೀನಿ. ಈ ಪ್ರೋಟೀನ್ ಪೌಡರನ್ನ ನೀವು ಬೆಳಗ್ಗೆ ಎದ್ದಾದಮೇಲೆ ಟೀ, ಕಾಫಿ, ಗ್ರೀನ್ ಟೀ, ಬ್ಲ್ಯಾಕ್ ಟೀ ಕುಡಿಯೋ ಬದಲು ಈ ಒಂದು ಪ್ರೋಟೀನ್ ಪೌಡರನ್ನ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಪ್ರೋಟೀನ್ ಪೌಡ್ರ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪ್ರೋಟೀನ್ ಪೌಡ್ರ್ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ, ನಾನು ಆಲ್ರೆಡಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಲ್ಲು ಸಕ್ಕರೆ, ಬಾದಾಮಿ, ಉತ್ತುತ್ತಿ, ಮಖಾನ ಅಂದರೆ ಕಮಲದ ಬೀಜ, ಹುರಿಗಡಲೆ, ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪುಡಿ, ಗಸಗಸೆ, ಯಾಲಕ್ಕಿ, ಸೋಂಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ. ಈಗ ಮಾಡುವ ವಿಧಾನ. ನಾನು ಈ ಒಂದು ಎಲ್ಲ ಸಾಮಗ್ರಿಗಳ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಟ್ಕೊತ ಈ ಒಂದು ವಿಡಿಯೋನ ತೋರಿಸ್ತೀನಿ. ಮೊದಲು ಪ್ಯಾನ್ನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಎಲ್ಲ ಒಂದು ಸಾಮಗ್ರಿಗಳನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಪ್ಯಾನ್ ಬಿಸಿ ಆದ ನಂತರ 1 ಕಪ್ಪಷ್ಟು ಮಖಾನ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ನನಗೆ 1 ಕಪ್ಪಷ್ಟು ಮಾತ್ರ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮಖಾನನ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಈ ಒಂದು ಮಖಾನನ ಪಾಕ್ಸ್ ನಟ್ಸ್ ಅಂತಲೂ ಕೂಡ ಕರೀತಾರೆ. ಇದು ಅನೇಕ ತರಹದ ಆರೋಗ್ಯಕ್ಕೆ ಪ್ರಯೋಜನವಾಗುವಂಥ ಗುಣಲಕ್ಷಣಗಳನ್ನು ಕೂಡ ಇದು ಹೊಂದಿದೆ. ಪ್ರೋಟೀನು, ಫೈಬರು ಅಂಶ ಹೊಂದಿದೆ ಮತ್ತು ಈ ಒಂದು ಮಖಾನ ಸೇವನೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆನ ಪ್ರಮಾಣ ಕಡಿಮೆ ಮಾಡ್ಬೋದು. ಇದು ನಿಯಂತ್ರಿಸುತ್ತದೆ ಮತ್ತು ತುಂಬಾ ಆರೋಗ್ಯದಾಯಕ ಕೂಡ ಆಗಿದೆ ಈ ಒಂದು ಮಖಾನ. ನೆಕ್ಸ್ಟು ಅದನ್ನು ಕ್ರಿಸ್ಪಿ ಆಗೋ ಥರ ಹುರಿದ್ಬಿಟ್ಟು ಪಕ್ಕಕ್ಕಿಟ್ಟಿದ್ದೀನಿ. ಮತ್ತು ಅದೇ ಪ್ಯಾನಿಗೆ ಬಾದಾಮಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಬಾದಾಮಿ ಬಗ್ಗೆ ನಾನು ಹೇಳೋ ಅವಶ್ಯಕತೆಯೇ ಇಲ್ಲ. ಬಾದಾಮಿ ತಿನ್ನೋದ್ರಿಂದ ಬುದ್ಧಿಶಕ್ತಿ ಬೆಳವಣಿಗೆ ಆಗುತ್ತದೆ ಅಂತ ಹೇಳ್ತಾರೆ. ಡೈಲಿ ರಾತ್ರಿ ಬಾದಾಮಿಯನ್ನು ನೆನೆ ಹಾಕಿ ಬೆಳಿಗ್ಗೆ ಸಿಪ್ಪೆ ತೆಗೆದುಬಿಟ್ಟು ತಿನ್ನಬೇಕು ಅಂತ ಹೇಳ್ತಾರೆ. ಸಿಪ್ಪೆಯಲ್ಲೂ ಕೂಡ ಅನೇಕ ತರಹದ ಗುಣಲಕ್ಷಣಗಳು ಇದೆ. ಆರೋಗ್ಯಕ್ಕೆ ಒಳ್ಳೆಯದಾಗುವಂತಹ ಗುಣಲಕ್ಷಣಗಳಿವೆ. ಅದು ಸಿಪ್ಪೆ ಸಮೇತ ಕೂಡ ಇದನ್ನು ನೀವು ಸೇವನೆ ಮಾಡ್ಬೋದು. ಈ ಒಂದು ಬಾದಾಮಿಯಲ್ಲಿ ಕೂಡ ಫೈಬರು, ಪ್ರೋಟೀನು, ವಿಟಮಿನ್ ಬಿ, ಅನೇಕ ತರಹದ ಆರೋಗ್ಯಕ್ಕೆ ಒಳ್ಳೆಯದಾಗುವಂತಹ ಗುಣಲಕ್ಷಣಗಳನ್ನು ಕೂಡ ಇದು ಹೊಂದಿದೆ. ಮತ್ತು ಯಾಲಕ್ಕಿ ಬಗ್ಗೆ ನಾನು ನಿಮಗೆ ಹೇಳೋ ಅವಶ್ಯಕತೆಯೇ ಇಲ್ಲ. ಎಲ್ಲರಿಗೂ ಗೊತ್ತು ಯಾಲಕ್ಕಿ ಬಗ್ಗೆ. ಮಸಾಲೆಗಳಲ್ಲಿ ಈ ಒಂದು ಯಾಲಕ್ಕಿನ ರಾಣಿ ಅಂತ ಕರೀತಾರೆ. ಇದು ಸೇವನೆ ಮಾಡೋದ್ರಿಂದ ಬಾಯ ದುರ್ವಾಸನೆ ಕೂಡ ಹೋಗುತ್ತೆ. ಡೈಜೆಷನ್ಗೋಸ್ಕರ ಈ ಒಂದು ಯಾಲಕ್ಕಿನ ಸೇವನೆ ಮಾಡಬೇಕಾಗುತ್ತೆ. ತುಂಬಾ ಒಳ್ಳೆಯದು ಯಾಲಕ್ಕಿ. ಮತ್ತು ಇನ್ನೂ ಒಂದು ನಾನು ಪರ್ಸ್ನಲ್ಲಾಗಿ ಏನು ಹೇಳ್ತೀನಿ ಅಂತಂದರೆ, ನಿಮಗೆ ಯಾರಾದರೂ ಆಗಿ ಬರೋದಿಲ್ಲ ಅಂದರೆ ನಿಮ್ಮನ್ನು ನೋಡಿ ಹೊಟ್ಟೆ ಹುರ್ಕೊಳ್ಳೋರು ಏನಾದರೂ ಊಟ ಕೊಟ್ಟಾಗ ಅದರಲ್ಲಿ ಏನಾದರೂ ತಂತ್ರ ಅಥವಾ ಏನಾದರೂ ಮಿಕ್ಸ್ ಮಾಡಿಕೊಟ್ರು ಅಂದರೆ ಅದನ್ನು ತಿಂದಾಗ ನಿಮಗೆ ಎಫೆಕ್ಟ್ ಏನೂ ಆಗಬಾರ್ದು ಅಂದರೆ ಅವರು ಕೊಟ್ಟಂಥ ಊಟ ಆದ ನಂತರ ಈ ಒಂದು ಯಾಲಕ್ಕಿನ ತಿನ್ನೋದ್ರಿಂದ ನಿಮಗೆ ಯಾವುದೇ ತರಹದ ತಂತ್ರಮಂತ್ರಗಳು ನಿಮ್ಮ ದೇಹಕ್ಕೆ ಎಫೆಕ್ಟ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಗಸಗಸೆಯಿಂದ ತುಂಬಾ ಆರೋಗ್ಯಕರವಾದಂತಹ ಒಂದು ಪದಾರ್ಥ ಆಗಿದೆ. ಇದು ಬಾಯಿ ಹುಣ್ಣಾದರೆ ಈ ಒಂದು ಗಸಗಸೆ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಬೇಗ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ. ಮೂಳೆಗಳಿಗೆ ಒಳ್ಳೆಯ ಶಕ್ತಿ ಕೊಡುತ್ತೆ. ನೆಕ್ಸ್ಟು ಉತ್ತುತ್ತಿ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಚಿಕ್ಕ ಮಕ್ಕಳಿಗೆ ಈ ಉತ್ತುತ್ತಿನ ತೆಗೆದ್ಬಿಟ್ಟು ಆ ಒಂದು ರಸನ ಬಾಯಿಗೆ ನೆಕ್ಕಿಸ್ತಾರೆ. ಸಣ್ಣ ಪಾಪುಗಳಿಗೆ ತುಂಬಾ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈ ಒಂದು ಉತ್ತುತ್ತಿನ ನೀವು ದಿನನಿತ್ಯ ಕೂಡ ಸೇವನೆ ಮಾಡ್ಬೋದು. ಈ ಎಲ್ಲ ಪದಾರ್ಥಗಳನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ತಣ್ಣಗಾದಾದಮೇಲೆ ಮಿಕ್ಸಿ ಜಾರ್ಗೆ ಒಂದೊಂದೇ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿರೋದು, ಮಖಾನನ ನಾನು ಪೂರ ತಣ್ಣಗಾದ ಮೇಲೆ ಹಾಕಿಬಿಟ್ಟೆ. ನೀವು ಹಾಗೆ ಮಾಡಬೇಡಿ. ಸ್ವಲ್ಪ ಕ್ರಿಸ್ಪಿನೆಸ್ ಇರುವಾಗಲೇ ಮಿಕ್ಸಿಗೆ ಹಾಕ್ಕೊಂಬಿಡಿ.
ನೈಸಾಗಿ ಪೌಡ್ರ್ ಬರುತ್ತೆ. ನಂದು ಸ್ವಲ್ಪ ಜುರಿ ಅಂದರೆ ತರಿ ಆಗಿಬಿಡ್ತು. ಸೊ ನೀವು ಹಾಗೆ ಮಾಡ್ಕೋಬೇಡಿ. ನೆಕ್ಸ್ಟ್ ಉರಿಗಡಲೆ ಬಗ್ಗೆ ನಾನು ಹೇಳಿಲ್ಲ. ಉರಿಗಡಲೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ದಿನನಿತ್ಯ ನೀವು ಸೇವನೆ ಮಾಡ್ಬೋದು. ಇದನ್ನು ಕೆಲವೊಬ್ಬರು ಚಟ್ನಿ ಮಾಡ್ಕೊಂಡು ತಿಂತಾರೆ, ಹಾಗೇನೂ ತಿಂತಾರೆ. ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಕರವಾಗಿರುತ್ತೆ. ಇದು ಕೂಡ ಅನೇಕ ಆರೋಗ್ಯದ ಆರೋಗ್ಯವನ್ನು ಕಾಪಾಡುವಂತಹ ಗುಣಲಕ್ಷಣಗಳನ್ನು ಈ ಒಂದು ಉರಿಗಡಲೆ ಹೊಂದಿದೆ. ಈ ಎಲ್ಲದನ್ನು ಚಿಕ್ಕದಾಗಿ ಪೌಡ್ರ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾಕೊತಾ ಇದ್ದೀನಿ. ಮತ್ತು ಸೋಂಪು ಬಗ್ಗೆ ನಾನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ಒಂದು ಹೋಟೆಲ್ಗಳಲ್ಲೂ ಇಟ್ಟಿರ್ತಾರೆ ಸೋಂಪು. ಯಾಕೆ ಅಂಥೇಳಿ, ಊಟ ಆದಮೇಲೆ ಡೈಜೆಷನ್ಗೋಸ್ಕರ ಇಟ್ಟಿರ್ತಾರೆ. ಮತ್ತು ಊಟ ಆದ ನಂತರ ಬಾಯಿ ಏನಾದರೂ ಸ್ಮೆಲ್ ಆಗಿದ್ದರೆ, ಕೆಟ್ಟ ವಾಸನೆ ಬರ್ತಾಯಿದ್ರೆ ಅದನ್ನು ಕಮ್ಮಿ ಮಾಡ್ಕೊಳೋದಕ್ಕೆ ಮತ್ತು ಅದರ ನಿವಾರಣೆಗೋಸ್ಕರನೂ ಸೋಂಪನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅರಿಶಿಣ ಪುಡಿ ಬಗ್ಗೆಯೂ ಕೂಡ ನಾನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಚಿಕ್ಕವರಿಂದಾಗಿಂದನೂ ಗೊತ್ತಿರುತ್ತೆ. ಅರಿಶಿಣ ಪುಡಿ ಒಂದು ಚಿಕ್ಕ ಗಾಯ ಆದರೂ ಕೂಡ ಅರಿಶಿಣ ಪುಡಿ ಹಾಕೋದ್ರಿಂದ ತುಂಬ ಬೇಗನೆ ವಾಸಿಯಾಗುತ್ತೆ. ಅದು ಆ್ಯಂಟಿಬಯೋಟಿಕ್ ಆಗಿ ಯೂಸ್ ಆಗುತ್ತೆ ನಮ್ಮ ದೇಹಕ್ಕೆ. ಮತ್ತು ಕಲ್ಲುಸಕ್ಕರೆ, ಇದರಲ್ಲಿ ಕಲ್ಲುಸಕ್ಕರೆಯನ್ನು ಕೂಡ ಯೂಸ್ ಮಾಡಿದ್ದೀನಿ. ಸಕ್ಕರೆ ಪ್ರಮಾಣ ಇದರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಶುಗರ್ ಇದ್ದರೂ ಕೂಡ ಈ ಒಂದು ಪ್ರೋಟೀನ್ ಪೌಡ್ರನ್ನ ಕುಡಿಬಹುದು. ಸಕ್ಕರೆ ಪ್ರಮಾಣ ಕಮ್ಮಿ ಇರೋದ್ರಿಂದ ಈ ಒಂದು ಕಲ್ಲುಸಕ್ಕರೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಕಲ್ಲುಸಕ್ಕರೆಯಲ್ಲೂ ಕೂಡ ತುಂಬಾ ಆರೋಗ್ಯದಾಯಕ ಗುಣಲಕ್ಷಣಗಳನ್ನು ಇದು ಹೊಂದಿದೆ. ಇದು ದೇಹನ ತಂಪಾಗಿಡುತ್ತೆ, ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ, ಊತ ಏನೋ ಇದ್ದರೆ ಅದು ಕೂಡ ಕಮ್ಮಿ ಮಾಡುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಪ್ರೋಟೀನ್ ಪೌಡ್ರಲ್ಲಿ ಕಲ್ಲುಸಕ್ಕರೆನ ಯೂಸ್ ಮಾಡ್ಬೋದು. ನಾನು ಉತ್ತುತ್ತಿನ ಜಜ್ಜಿಬಿಟ್ಟು ಅದರಲ್ಲಿ ಬೀಜವನ್ನು ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಅದೇ ಥರ ಮಾಡಿ, ಹಾಗಾದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲದನ್ನು ನೈಸಾಗಿ ಪೌಡ್ರ್ ಮಾಡಿಕೊಂಡು ನಾನು ಒಂದು ತಟ್ಟೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಫೈನಲ್ ಆಗಿ ಅರಿಶಿಣ ಪುಡಿ, ಸೋಂಪು ಮತ್ತು ಕಲ್ಲುಸಕ್ಕರೆನ ಸಣ್ಣದಾಗಿ ಜಜ್ಜಿಬಿಟ್ಟು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಈ ಎಲ್ಲದನ್ನು ಹಾಕಿ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಾನು ಇದಕ್ಕೆ ಮತ್ತು ಹಾಲಿನ ಪೌಡ್ರನ್ನ ಕೂಡ ಯೂಸ್ ಮಾಡಿದ್ದೀನಿ. ಹಾಲಿನ ಪೌಡ್ರ್ ಕೂಡ ಯಾಕೆ ಆರೋಗ್ಯಕ್ಕೆ ಬೇಕು ಅಂತ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ. ನಮ್ಮ ಮೂಳೆಗಳಿಗೆ ಕ್ಯಾಲ್ಶಿಯಮ್ಮು ತುಂಬಾ ಅವಶ್ಯಕ. ಮೂಳೆಗಳು ಗಟ್ಟಿಯಾಗೋದಕ್ಕೆ ಹಾಲನ್ನು ಕುಡೀರಿ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಿರ್ತಾರೆ. ಸೊ ಹಾಗಾಗಿ ನಾನು ಇದರಲ್ಲಿ ಹಾಲಿನ ಪೌಡ್ರನ್ನ ಯೂಸ್ ಮಾಡಿದ್ದೀನಿ. ಇತ್ತೀಚೆಗೆ ಎಲ್ಲ ಶಾಲೆಗಳಲ್ಲೂ ಕೂಡ ಹಾಲನ್ನು ಕೊಡ್ತಾರೆ. ಮಕ್ಕಳು ಗಟ್ಟಿಯಾಗಲಿ, ಮೂಳೆಗಳ ಗಟ್ಟಿಯಾಗಲಿ ಮತ್ತು ಅವರ ಒಂದು ಬುದ್ಧಿಶಕ್ತಿ ಬೆಳವಣಿಗೆ ಆಗಲಿ ಅಂಥೇಳಿ ಹಾಲು ಕೂಡ ಕೊಡ್ತಾ ಇದ್ದಾರೆ. ನಾನು ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಪ್ರಮಾಣ ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಲಿನ ಪೌಡರನ್ನ ಹಾಕಿಬಿಟ್ಟು ಎಲ್ಲ ಒಂದು ಪ್ರೋಟೀನ್ಗಳು ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೋಡಿ, ನಮಗೆ ದೇಹಕ್ಕೆ ಅವಶ್ಯಕತೆ ಇರುವ ಎಲ್ಲ ಪ್ರೋಟೀನ್ ಅಂಶಗಳು ಈ ಒಂದು ಪ್ರೋಟೀನ್ ಪೌಡ್ರಲ್ಲಿರುತ್ತೆ. ನೀವು ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಎಲ್ಲ ದಿನನಿತ್ಯ ಟೀ, ಕಾಫಿ, ಗ್ರೀನ್ ಟೀ, ಬ್ಲ್ಯಾಕ್ ಟೀ ಕುಡಿಯೋ ಬದಲು ಈ ಒಂದು ಪ್ರೋಟೀನ್ ಪೌಡ್ರನ್ನ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ಎಷ್ಟು ತರಹದ ಆರೋಗ್ಯದಾಯಕ ಒಂದು ಅಂಶಗಳು ನಿಮಗೆ ಸಿಗುತ್ತೆ. ನೋಡಿ, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ನೋಡಿ, ಫೈನಲ್ ಆಗಿ ಪ್ರೋಟೀನ್ ಪೌಡರ್ ರೆಡಿ ಆಯಿತು. ನಾನು ಇದಕ್ಕೆ ಯಾವುದೇ ತರಹದ ಸಕ್ಕರೆನ ಯೂಸ್ ಮಾಡೋದಿಲ್ಲ. ನಾನು ನಮ್ಮ ಮನೇಲಿ ಕೊಡ್ತಾ ಇದ್ದೀನಲ್ವ, ಸೊ ಹಾಗಾಗಿ ನಾನು 1 ಗ್ಲಾಸ್ ಹಾಲಿಗೆ 1 ಟೇಬಲ್ ಸ್ಪೂನಷ್ಟು ಪ್ರೋಟೀನ್ ಪೌಡ್ರ್ ಮಿಕ್ಸ್ ಮಾಡಿಕೊಂಡು ಕೊಡ್ತೀನಿ. ಸಕ್ಕರೆನ ಯೂಸ್ ಮಾಡೋದಿಲ್ಲ. ಹಾಗೆ ಕುಡಿಯೋದ್ರೆ ಸಪ್ಪೆ ಆಗುತ್ತೆ ಅನ್ನೋರು ಸ್ವಲ್ಪ ಪ್ರಮಾಣ, ಅಂದರೆ 1 ಟೇಬಲ್ ಸ್ಪೂನಷ್ಟು ಪ್ರೋಟೀನ್ ಪೌಡ್ರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಕುಡಿಬೋದು. ಆದಷ್ಟು ಸ್ವಲ್ಪ ಸಕ್ಕರೆ ಕಮ್ಮಿ ಮಾಡಿದರೆ ತುಂಬಾ ಒಳ್ಳೆಯದು. ಸಕ್ಕರೆ ಪ್ರಮಾಣ ಕಮ್ಮಿ ತಿನ್ನೋದ್ರಿಂದ ದೇಹದ ತೂಕ ಹೆಚ್ಚಾಗೋದಿಲ್ಲ. ಅದು ಸ್ವಲ್ಪ ನಿಯಂತ್ರಣದಲ್ಲಿರುತ್ತದೆ. ಸೊ ಹಾಗಾಗಿ ನಾನು ಇದಕ್ಕೆ ಯಾವುದೇ ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ. ಆಲ್ರೆಡಿ ನಾವು
ಕಲ್ಸಕ್ಕರೆ ಯೂಸ್ ಮಾಡಿರೋದ್ರಿಂದ ನಾನು ಯಾವುದೇ ತರಹದ ಸಕ್ಕರೆ ಮತ್ತು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕೊಡೋದಿಲ್ಲ, ಹಾಗೆ ಕುಡಿತೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇನ್ನೂ ಕೆಲವೊಂದು ಅಂಶಗಳು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ವಿಡಿಯೋ ಕಂಪ್ಲೀಟ್ ಆಗ್ತಾಯಿದೆ. ಸೊ ಹಾಗಾಗಿ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಫೈನಲ್ ಆಗಿ ಔಟ್ಲುಕ್ ಹೀಗಿದೆ. ಇದೇ ಥರ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.